ಹಾಯ್ ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಅವರೆಕಾಳು ಹುಳಿ ಮಾಡ್ತಾಯಿದ್ದೀನಿ. ಈಗ ಒಂದು ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ಅರ್ಧ ಹೋಳಿರುತ್ತಲ್ಲ ಅದರಲ್ಲಿ ಮುಕ್ಕಾಲಷ್ಟು ಹಾಕೊಳ್ಳಿ, ಕಾಯಿ ಸಾಕು. ಈಗ 2 ಈರುಳ್ಳಿ ತೊಗೊಂಡಿದ್ದೀನಿ, ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೀನಿ. ಈಗ ನೆಕ್ಸ್ಟು ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. ಅದ್ರ ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಈಗ ಗಸಗಸೆ ಹಾಕ್ತಾಯಿದ್ದೀನಿ. ಅದಾದಮೇಲೆ ಸ್ವಲ್ಪ ಕಡಲೆ ಹಾಕ್ಕೊತಾ ಇದ್ದೀನಿ. ಇಷ್ಟೇ ಫ್ರೆಂಡ್ಸ್. ಈಗ ಇದನ್ನ ರುಬ್ಕೊಳ್ಳೋಣ. ಈಗ ರುಬ್ಬಾಗಿದೆ. ಇದಕ್ಕೆ ಒಂದು 3 ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೋಬೇಕು. ಬೇಳೆ ಸಾರಿಗೆ ಹಾಕ್ತೀವಲ್ಲ ಆ ಸಾಂಬಾರು ಪುಡಿ ಹಾಕ್ಕೋಬೇಕು. ಈಗ ರುಬ್ಬಾಗಿದೆ. ಈಗ ಒಂದು 3-4 ಟೊಮೊಟೊ ಹಾಕ್ಕೋಬೇಕು. ನಾನು 3 ಟೊಮೊಟೊ ಹಾಕ್ಕೊಂಡಿದ್ದೀನಿ. ಅದು ರುಬ್ಬಾಗಿದೆ. ಇವಾಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಆ ಪ್ಯಾನಿಗೆ ಒಂದು 4-5 ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ. ಈಗ ಈರುಳ್ಳಿ ಹಾಕ್ತಾಯಿದ್ದೀನಿ. ಸಣ್ಣಕ್ಕೆ ಹೆಚ್ಚಿರುವ ಈರುಳ್ಳಿ ಹಾಕಿದ್ದೀನಿ. ಈಗ ಬ್ರೌನ್ ಆಗೋವರೆಗೂ ಹುರ್ಕೊಳ್ಳಿ. ಬ್ರೌನ್ ಆಗ್ತಾಯಿದ್ದಂಗೆ ಅದಕ್ಕೆ ಅರಿಶಿನ ಪುಡಿ ಹಾಕೋಣ. ಈಗ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಇದಾದಮೇಲೆ ಹಸಿ ಅವರೆಕಾಳು ಇರುತ್ತಲ್ವ ಅದನ್ನ ಹಾಕೋಣ. ಅವರೆಕಾಳಿನಿಗೆಲ್ಲ ಸೀಸನಲ್ಲೂ ಸಿಗುತ್ತೆ, ಸೀಸನ್ನೇ ಕಾಯಬೇಕು ಅಂತ ಏನಿಲ್ಲ. ಈಗ ಬದನೆಕಾಯಿ ಹಾಕ್ತಾಯಿದ್ದೀನಿ. ಈಗ ಉಪ್ಪು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಇದು ಫ್ರೈ ಆದಮೇಲೆ ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಮಸಾಲೆನ ಅದನ್ನ ಹಾಕಬೇಕು. ಈಗ ನಾನು ಹಾಕಿದ್ದೀನಿ ನೋಡಿ. ಇದನ್ನು ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹುರ್ಕೊಳ್ಳಿ. ಈಗ ಟೊಮೊಟೊನ ಹಾಕ್ತಾಯಿದ್ದೀನಿ. ಒಂದು 5 ನಿಮಿಷ 10 ನಿಮಿಷ ಹುರ್ಕೊಳ್ಳಿ. ಅದಾದಮೇಲೆ ನೀರು ಹಾಕೋಣ. ಜಾರೆಲ್ಲ ತೊಳೆದ್ಬಿಟ್ಟು ನೀರು ಹಾಕ್ಕೊಳ್ಳೋಣ. ಏನು ಸಾಕು ಅನಿಸಿದೆ ಹುರಿದಿದ್ದು. ಈಗ ನೀರು ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ನಮಗೆ ಎಷ್ಟು ಬೇಕೋ ಅಷ್ಟನ್ನ ನೋಡ್ಕೊಂಡು ಹಾಕ್ಕೋಬೇಕು ನೀರು. ಈಗ ಆಗಿದೆ. ಒಂದು 3 ವಿಷಿಲ್ ಮಾಡ್ಕೊಳ್ಳೋಣ. ಓಕೆನಾ? ಈಗ ನಾನು ಕ್ಲೋಸ್ ಮಾಡ್ತಾಯಿದ್ದೀನಿ. 3 ವಿಷಿಲ್ ಆದಮೇಲೆ ಸಾಂಬಾರು ಆಯಿತು ಅಂತ. ಎಷ್ಟು ಈಸಿ ಅಲ್ವಾ ಫ್ರೆಂಡ್ಸ್? ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ಕಮೆಂಟ್ ಹಾಕಿ. ಈಗ ಆಗಿದೆ ನೋಡಿ, ಓಪನ್ ಮಾಡ್ತಾ ಇದ್ದೀನಿ. ವಾವ್, ಎಷ್ಟು ಚೆನ್ನಾಗಿದೆ ನೋಡಿ. ಸಾಂಬಾರು ರೆಡಿಯಾಗಿದೆ, ಅವರೆಕಾಳು ಹುಳಿ. ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿಬಿಟ್ಟು ಕಮೆಂಟ್ ಹಾಕಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫ್ರೆಂಡ್ಸ್.